ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಚಾಪ್ಟರ್ನಿಂದ 2014ಇಂದ 2020ವರೆಗೂ ಯಾವ ರೀತಿಯ ಕ್ವಶನ್ ಪೇಪರ್ ಬರ್ತಾ ಇತ್ತು, ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಹೇಗಿತ್ತು ಅಂತ ಹೇಳಿ, ಮತ್ತು ಇದೇ ವಿಡಿಯೋದಲ್ಲಿ 1 ಮಾರ್ಕ್ PYQs ಫ್ರಮ್ 2014 2020 ಎಲ್ಲ ಸಾಲ್ವ್ ಮಾಡಿ ಕೊಡ್ತೀನಿ. ಫಿಸಿಕ್ಸಲ್ಲಿ ನಾನು ಬರೀ ಕ್ವಶನ್ ಹೇಳಿ ಅಲ್ಲೇ ಆನ್ಸರ್ ಹೆಂಗೆ ಬರೀಬೇಕು ಅಂತ ಹೇಳ್ಬೋದಾಗಿತ್ತು, ಬಟ್ ಇಲ್ಲಿ ನಾವು ಸಾಲ್ವ್ ಮಾಡೇ ತೋರಿಸ್ಬೇಕು ನಿಮಗೆ. ಸೊ ನಾವು ಫಿಸಿಕ್ಸ್ ಪೆಪ್ಟಾಕ್ ಚಾನಲಲ್ಲಿ ಇವಾಗ ಮ್ಯಾಥಮೆಟಿಕ್ಸು ಮಾಡ್ತಾ ಇದ್ದೀವಿ, ಮತ್ತು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಇಂಟಿಗ್ರಲ್ಸ್ ಸುಮಾರು ಮಾಡಿದ್ದೀವಿ, ಡಿಟರ್ಮಿನೆಂಟ್ಸು ಪ್ಲೇಲಿಸ್ಟ್ ಮಾಡಿ. ಇದು 1 ಮಾರ್ಕ್ ವಿಡಿಯೋ, ಇದು ನೆಕ್ಸ್ಟ್ 2 ಮಾರ್ಕ್ದು 4 ಮಾರ್ಕ್ದು 5 ಮಾರ್ಕ್ದು ಎಲ್ಲ ಸಾಲ್ವ್ ಮಾಡಿ ಕೊಡ್ತೀನಿ, ಎಲ್ಲ PYQsನ. ಸೊ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಕಡೆಯಿಂದ. ಈಗ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚಾಗಿ ಬರಲಿ ಸಪೋರ್ಟ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಸೊ ನೋಡೋಣ, 2014ಇಂದ 2020ವರೆಗೂ ನೋಡಿ ಕನ್ಸಿಸ್ಟೆಂಟಾಗಿ 12 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಈ ಚಾಪ್ಟ್ರಿಂದ. ಡಿಟರ್ಮಿನೆಂಟ್ಸಲ್ಲಿ 12 ಮಾರ್ಕ್ಸ್ ತೊಗೊಳ್ಳೋದು ತುಂಬಾ ಈಸಿ. ಮತ್ತು ಯಾವ ಪ್ಯಾಟ್ರನಲ್ಲಿ ಕೇಳ್ತಾ ಇದ್ದಾರೆ ಅಂದರೆ 1 ಮಾರ್ಕಲ್ಲಿ 1 ಕ್ವಶನ್ನು, 2 ಮಾರ್ಕಲ್ಲಿ 1 ಕ್ವಶನ್ನು, 5 ಮಾರ್ಕ್ ಪಾರ್ಟ್ ಡಿಲಿ 1 ಕ್ವಶನ್ನು, ಮತ್ತು ಪಾರ್ಟ್ ಇಲಿ 10 ಮಾರ್ಕ್ಸ್ ಇರುತ್ತಲ್ಲ 6+4 ಅಲ್ಲಿ 4 ಮಾರ್ಕ್ಸ್ಗೆ 1 ಕ್ವಶನ್ನು ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಓಕೆನಾ? ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ, ಬರೀ 1 ಮಾರ್ಕ್ ಕ್ವಶನ್ನಿಂದ PYQs ಎಲ್ಲದನ್ನು ಸಾಲ್ವ್ ಮಾಡ್ತೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಕ್ವಶನ್ನು 2014ಅಲ್ಲಿ ಕೇಳಿದ್ದಾರೆ. ದೇ ಹ್ಯಾವ್ ಗಿವನ್ ಮ್ಯಾಟ್ರಿಕ್ಸ್ ಎ. ದೇ ಆರ್ ಆಸ್ಕಿಂಗ್ ಅಸ್ ಟು ಡಿಟರ್ಮಿನೆಂಟ್ ಆಫ್ 2a. ಫಸ್ಟು ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ಬರ್ಕೋತೀನಿ. A is equal to 1 2 3 and 4. ಸೊ ಹಾಗಾದರೆ ಫಸ್ಟು 2aನ ಕಂಡುಹಿಡ್ಕೊಳ್ಬೇಕು. ದಿಸ್ ಇಸ್ ನಥಿಂಗ್ ಬಟ್ 2 ಇಂಟು ದ ಮ್ಯಾಟ್ರಿಕ್ಸ್ A 1 2 3 and 4. ಸೊ ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ಇಂಟು 1 ಬಿಕಮ್ಸ್ 2 ಆ್ಯಂಡ್ 2 ಇಂಟು 2 ಬಿಕಮ್ಸ್ 4. ಸಿಮಿಲರ್ಲಿ 2 3s are 6 and 4 2s are 8. ಸೊ ಇವಾಗ ನಮಗೆ ಏನು ಗೊತ್ತಾಯಿತು, ಮ್ಯಾಟ್ರಿಕ್ಸ್ 2a ಗೊತ್ತಾಯಿತು. ಈಗ ನನಗೆ ಬೇಕಾಗಿರೋದು ಏನು ಅಂದರೆ ಡಿಟರ್ಮಿನೆಂಟ್ ಆಫ್ 2a. ಸೊ ಡಿಟರ್ಮಿನೆಂಟ್ ಹೆಂಗೆ ಕಂಡುಹಿಡ್ಕೊಳ್ಳೋದು? ಸೊ 2 ಇಂಟು 8 ಮೈನಸ್ 6 ಇಂಟು 4. ಸೊ 2 ಇಂಟು 8 is 16 ಮೈನಸ್ 6 4s are 24. 16 ಮೈನಸ್ 24 is ಮೈನಸ್ 8. ಸೊ ನಮಗೆ ಡಿಟರ್ಮಿನೆಂಟ್ ಆಫ್ 2a ಗೊತ್ತಾಯಿತು, ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈ ಕ್ವಶನ್ ನೋಡಿ, 2015 ಆ್ಯಂಡ್ 2019ಅಲ್ಲಿ ವ್ಯಾಲ್ಯೂಸನ್ನು ಚೇಂಜ್ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ನು ರಿಪೀಟೆಡ್ ಕ್ವಶನ್, ಹಾಗಾಗಿ ಒಂದೇ ಸತಿ ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ದೇ ಆರ್ ಗಿವನ್ 2 ಡಿಟರ್ಮಿನೆಂಟ್ಸ್. LHS ಅಲ್ಲೂ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, RHS ಅಲ್ಲೂ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ದೇ ಆರ್ ಸೇಯಿಂಗ್ ದಟ್ ದೇ ಬೋತ್ ಆರ್ ಈಕ್ವಲ್. ಸೊ ಇವಾಗ ಡಿಟರ್ಮಿನೆಂಟ್ ಕಂಡುಹಿಡ್ಕೊಳ್ಳೋಣ. LHSಗೆ 3 1s are 3 minus x into x is x square. So that becomes 3 minus x square, which is equal to 3 into 1 3, 3 minus 4 2s are 8. So 3 minus 8 ಅಂತ ಆಗುತ್ತೆ. ಇವಾಗ ನಾನು ಇದನ್ನು ಎರಡನ್ನ ಕ್ಯಾನ್ಸಲ್ ಮಾಡ್ಕೊಳ್ಬೋದಲ್ವ ಇಲ್ಲೇ. ಸೊ 3 3 ಇಲ್ಲೇ ಕ್ಯಾನ್ಸಲ್ ಆಗೋಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 8. ಮೈನಸ್ ಮೈನಸ್ ಎರಡು ಕಡೆನೂ ಕ್ಯಾನ್ಸಲ್ ಆದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಅಂತ ಆಗುತ್ತೆ. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ಸ್ ಆನ್ ಬೋತ್ ದಿ ಸೈಡ್ಸ್, ಎಕ್ಸ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 8 ಅಂತ ಆಗುತ್ತೆ. ಇವಾಗ 8ನ್ನು ಯಾವ ಥರ ಬರ್ಕೊಳ್ಬೋದು? 4 ಇಂಟು 2 ಅಂತ ಬರ್ಕೊಳ್ಬೋದಾ? ಸೊ ನಾವು ವಾಟ್ ಇಸ್ ರೂಟ್ 4? ಇಟ್ ಇಸ್ 2. ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ 2 ರೂಟ್ 2. ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ, ಇದು ರಿಪಿಟೇಟಿವು, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಥರದ್ದು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸೊ 2016ಅಲ್ಲಿ ಕೇಳಿರೋದು, ಮತ್ತೆ ನೋಡಿ ಇದು ರಿಪೀಟೆಡ್ ಕ್ವಶನ್ನು, ಒಂದು ಚೂರು ವ್ಯಾಲ್ಯೂಸು ಚೇಂಜ್ ಮಾಡಿಲ್ಲ. 2020ಲೂ ಸೇಮ್ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸಾಲ್ವ್ ಮಾಡೋಣ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಎರಡು ಡಿಟರ್ಮಿನೆಂಟು LHS RHS ಕೊಟ್ಟಿದ್ದಾರೆ. ಸೊ ಫಸ್ಟು LHSಗೆ ನಾನು ಡಿಟರ್ಮಿನೆಂಟ್ ಕಂಡುಹಿಡ್ಕೋತೀನಿ. ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 18 2s are 36. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 36 ಅಂತ LHS ಬಂತು, ಇಸ್ ಈಕ್ವಲ್ ಟು RHS ಅಲ್ಲಿ 6 6s are 36 ಮೈನಸ್ 18 2s are 36. ಸೊ 36 ಮೈನಸ್ 36 ಅಂತ ಬಂತು. ಕರೆಕ್ಟಾ? ಸೊ RHS ಏನಾಯಿತು? ಆ್ಯಕ್ಚುಲಿ 36 ಮೈನಸ್ 36 ಇಸ್ 0. ಸೊ ಇವಾಗ ನನಗೆ LHS ಎಕ್ಸ್ ಸ್ಕ್ವೇರ್ ಮೈನಸ್ 36 ಇಸ್ ಈಕ್ವಲ್ ಟು 0 ಅಂತ ಬಂತು, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಸೊ ಎಕ್ಸ್ ಇಸ್, ಇವಾಗ ರೂಟ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 36. ಸೊ ಪ್ಲಸ್ ಆರ್ ಮೈನಸ್ ರೂಟ್ 36 ಅಂದರೆ ಏನು? ಪ್ಲಸ್ ಆರ್ ಮೈನಸ್ 6. ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ.
ಸೊ 2017 ಕೇಳಿರುವಂತಹ ಪ್ರಾಬ್ಲಮ್ಮು, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 8, ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಎ ಇಂಟು ಎ ಡ್ಯಾಶ್. ಸೊ ಫಸ್ಟು ಎ ಡ್ಯಾಶ್ ಅಂದರೆ ಏನು? ಮ್ಯಾಟ್ರಿಕ್ಸ್ ಎದು ಟ್ರಾನ್ಸ್ಪೋಸ್ ಅಷ್ಟೇ. ರೋಸ್ನ ಕಾಲಮ್ಸ್ ಆಗಿ ಬರ್ಕೊಂಡಿರ್ತೀವಿ ಮತ್ತು ಕಾಲಮ್ಸ್ನ ರೋಸ್ ಆಗಿ ಬರ್ಕೊಂಡಿರ್ತೀವಿ ಅಷ್ಟೇ, ಇನ್ನೇನು ವಿಚಿತ್ರವಾದ ಪ್ರಾಪರ್ಟಿ ಏನೂ ಅಲ್ಲ ಅದು, ಆಯಿತಾ? ಫಸ್ಟ್ ಇವಾಗ ನಮಗೆ ಆದರೆ ಒಂದು ಪ್ರಾಪರ್ಟಿ ಗೊತ್ತಿರಬೇಕು. ವಿ ನೋ ದಟ್, ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇದನ್ನು ಬರೀಬೇಕು ನಾವು. ಡಿಟರ್ಮಿನೆಂಟ್ ಎ ಇಂಟು ಬಿ. ಸೊ ಎ ಅನ್ನೋದು ಒಂದು ಮ್ಯಾಟ್ರಿಕ್ಸು, ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಆಗಿದ್ದು, ಅದೆರಡರದ್ದು ಡಿಟರ್ಮಿನೆಂಟನ್ನು ನಾವು ಹೆಂಗೆ ಬರ್ಕೋಬೋದು ಅಂದರೆ ಇದೊಂದು ಪ್ರಾಪರ್ಟಿ. ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರ್ಕೋಬೇಕು, ಆಯಿತಾ? ಇದು ಒಂದು ಪ್ರಾಪರ್ಟಿ, ಇದನ್ನು ನೆನ್ಪಿಟ್ಕೊಂಡಿರಿ. ಸಿಮಿಲರ್ಲಿ ನಿಮಗೆ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ಸೇಮ್ ಆ್ಯಸ್ ದಟ್ ಆಫ್ ದ ಡಿಟರ್ಮಿನೆಂಟ್ ಆಫ್ ಎ. ಟ್ರಾನ್ಸ್ಪೋಸ್ ತೊಗೊಂಡ್ರು ಅಷ್ಟೇ, ಟ್ರಾನ್ಸ್ಪೋಸ್ ತೊಗೊಂಡೇ ಇದ್ರೂ ಅಷ್ಟೇ, ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ರಿಮೈನ್ಸ್ ದ ಸೇಮ್. ಇದು ಎರಡು ಪ್ರಾಪರ್ಟಿ ನಿಮಗೆ ನೆನಪಿರಬೇಕು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬೇಸಿಕಲಿ, ಆಯಿತಾ? ಸೊ ನಾವು ಐ ವಿಲ್ ಡಿಟರ್ಮೈನ್ ವಾಟ್ ಇಸ್ ಎ ಇಂಟು ಎ ಡ್ಯಾಶ್ ಡಿಟರ್ಮಿನೆಂಟ್, ವಿಚ್ ಇಸ್ ನಥಿಂಗ್ ಬಟ್ ಎ ಇಂಟು ಎ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್. ಯಾಕೆಂದರೆ ಎ ಡ್ಯಾಶ್ ಅಂದರೆ ಎ ಟ್ರಾನ್ಸ್ಪೋಸ್ ಅಂತ ಹೇಳಿದೆ ಅಲ್ವಾ? ಇವಾಗ ಎ ಇಂಟು ಎ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ನ ನಾನು ಹೆಂಗೆ ಬರ್ಕೋಬೋದು? ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಟ್ರಾನ್ಸ್ಪೋಸ್, ಕರೆಕ್ಟಾ? ಆದರೆ ಇಲ್ಲಿ ನೋಡಿ ನಾನು ಏನಂತ ಹೇಳಿದ್ದೆ, ಎ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ಇಸ್ ಸೇಮ್ ಆಸ್ ದಟ್ ಆಫ್ ಎ ಡಿಟರ್ಮಿನೆಂಟ್ ಅಲ್ವಾ? ಸೊ ವಿಚ್ ವಿಲ್ ಬಿ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ. ಸೊ ದಿಸ್ ಇಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಆಗೋಯ್ತು. ಅವರು ಡಿಟರ್ಮಿನೆಂಟ್ ಎದು ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 8 ಅಂತ. ಸೊ ದಿಸ್ ಬಿಕಮ್ಸ್ 8 ಸ್ಕ್ವೇರ್, which is equal to 8 square is to 64, and this is the required solution for this question. So next problem na nodona. So idu 2018 ಕೇಳಿದ್ದಾರೆ. 2019 2020 ಇದು ಆಲ್ರೆಡಿ ಸಾಲ್ವ್ ಮಾಡಿ ಹೋಯಿತು, ಅದು ರಿಪೀಟೆಡ್ ಕ್ವಶನ್. ಹಾಗಾಗಿ ಇದೇ ಲಾಸ್ಟ್ ಕ್ವಶನ್ ಈ ವಿಡಿಯೋದಕ್ಕೆ, ಆಯಿತಾ? ಇಫ್ ಎ ಇಸ್ ಆ್ಯನ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್. ಸೊ ಇನ್ವರ್ಟಿಬಲ್ ಅಂತ ಕೊಟ್ಟಿದ್ರೆ, ಈಗ ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ, ಇದಕ್ಕೆ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ, ಆಯಿತಾ? ಹಾಗಾದರೆ ನಮಗೆ ಒಂದು ಪ್ರಾಪರ್ಟಿ ನೆನಪಿರಬೇಕು. ವಿ ನೋ ದಟ್ ಅಂತ ಫಸ್ಟ್ ಬರೀರಿ. ಏನು? ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನಮಗೆ ನೆನಪಿರಬೇಕು. ನೋಡಿ ಇಲ್ಲಿ ಅವರು ದಿಸ್ ಇಸ್ ಆಫ್ ದ ಆರ್ಡರ್ 2 ಅಂತ ಕೊಟ್ಟಿದ್ದಾರೆ. 2 ಅಂದರೆ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅಂತ. ಹಾಗಾಗಿ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನಿವಾಗ ಬರೀ 2 ರೋಸು 2 ಕಾಲಮ್ಸ್ ಇರಬೇಕು, 1 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನು? ಆ್ಯಕ್ಚುಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ 1 ಇರುತ್ತೆ, ಅದರ್ ದ್ಯಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು ಎಲ್ಲದು 0 ಇರಬೇಕು, ಆಯಿತಾ? ಸೊ ನಾವು ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಟೇಕ್ ಡಿಟರ್ಮಿನೆಂಟ್ ಆನ್ ಬೋತ್ ದಿ ಸೈಡ್ಸ್ ಫಾರ್ ದಿಸ್ ಈಕ್ವೇಷನ್. ಸೊ ದಟ್ ಬಿಕಮ್ಸ್ ಡಿಟರ್ಮಿನೆಂಟ್ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಐ ಅಂತ ಆಗುತ್ತೆ. ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬೇಸಿಕಲಿ. ಸೊ ಹಿಂದಿನ ಪ್ರಾಬ್ಲಮಲ್ಲೂ ನಾವು ನೋಡಿದ್ವಿ, ಇದನ್ನು ಹೆಂಗೆ ಬರ್ಕೊಳ್ಬೋದು? ಡಿಟರ್ಮಿನೆಂಟ್ ಎ ಇಂಟು ಬಿ ಅಂತ ಇದ್ದರೆ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರ್ಕೊಳ್ಬೋದಲ್ವಾ? ಸೊ ಐ ವಿಲ್ ಅಪ್ಲೈ ದಟ್ ಈಕ್ವೇಷನ್ ಆ್ಯಸ್ ಎ ರಿಸಲ್ಟ್ ಆಫ್ ವಿತ್ ದಿಸ್ ಬಿಕಮ್ಸ್ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಐ. ಸೊ ಡಿಟರ್ಮಿನೆಂಟ್ ಐ ಏನು? ಇವಾಗ ಐ ಇದು ಗೊತ್ತು, ಐ ಅಂದರೆ ಏನು ಅಂತ. ಇವಾಗ ಇದನ್ನು ಡಿಟರ್ಮಿನೆಂಟ್ ಐ ಕಂಡುಹಿಡಿಯೋದಾದರೆ 1 ಇಂಟು 1 ಬಿಕಮ್ಸ್ 1 ಮೈನಸ್ 0 ಇಂಟು 0 ಇಸ್ 0. ಸೊ ಡಿಟರ್ಮಿನೆಂಟ್ ಆಫ್ ಐ ಈಸ್ ಈಕ್ವಲ್ ಟು 1. ಸೊ ಆರ್ ಎಚ್ ಎಸ್ 1 ಆಗಿ ಈಕ್ವಲ್ ಆಗಿರುತ್ತೆ. ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತಾಯಿತು. ಫ್ರಮ್ ದಿಸ್ ವಾಟ್ ಇಸ್ ಡಿಟರ್ಮಿನೆಂಟ್ ಎ ಇನ್ವರ್ಸ್? ಇಟ್ ಈಸ್ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ, ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಈ ವಿಡಿಯೋಗೆ ಇಷ್ಟೇ ಕಂಡ್ರೋ. ನಮ್ಮ ಪ್ಲೇಲಿಸ್ಟ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಡಿಟರ್ಮಿನೆಂಟ್ಸ್ 12 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಸ್ಕೋರ್. ಡಿಟರ್ಮಿನೆಂಟ್ಸ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಲೈಕ್ ಮೈ ಎಫರ್ಟ್ಸ್, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ದಿಸ್ ಇಸ್ ಯುವರ್ ಟೀಚರ್ Nagabarana signing off with a smile. I will meet you guys in the next video. Until then, have a nice day. Bye.